ಕರ್ನಾಟಕದಾದ್ಯಂತ ಆಗಿರ್ಬೋದು ಅಥವಾ ಪರಭಾಷೆಗಳಲ್ಲೂ ಕೂಡ ನಮ್ಮ ಸ್ಯಾಂಡಲ್ವುಡ್ ನ ಬುದ್ಧಿವಂತ ಅದ್ರ ಜೊತೆಗೆ ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯನ್ನೇ ಇಷ್ಟಪಡುವಂತಹ ನಮ್ಮ ನಿಮ್ಮಗಳ ಪ್ರೀತಿ ಆಫೀಸರ್ ಬರ್ತಡೇ ಇವತ್ತು. ಎಲ್ಲರೂ ಕೂಡ ಸಾಕಷ್ಟು ಸಂಭ್ರಮಾಚರಣೆಯಿಂದ ಕತ್ತರಗುಪ್ಪೆಯ ನಿವಾಸದ ಹತ್ರ ಬಂದ್ಬಿಟ್ಟು ಸಾಕಷ್ಟು ಅಭಿಮಾನಿಗಳು ಅವರ ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಆಫೀಸರ್ ಬರ್ತಡೇ ಅಂದ ತಕ್ಷಣ ಕಳೆಗಟ್ಟೋದೇನಂತಂದ್ರೆ ಪ್ರಿಯಾಂಕಾ ಮೇಡಮ್. ಸೊ ಈ ಒಂದು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಅವರ ಒಂದು ಸಂಭ್ರಮ ಹೇಗಿದೆ ಅಂತ ಕೇಳ್ತೀನಿ. ಮೇಡಮ್, ಉಪ್ಪಿ ಸರ್ ಬರ್ತಡೇ ಇವತ್ತು, ಸಾಕಷ್ಟು ಜನ ಅಭಿಮಾನಿಗಳು ಬರ್ತಾ ಇದಾರೆ, ಬಂದಿದ್ದಾರೆ ಬರ್ತಡೇ ವಿಶಸ್. ಉಪ್ಪಿ ಸರ್ ಬರ್ತಡೇ ಅಂದ ತಕ್ಷಣ ನಿಮ್ಗೆ ನೆನಪಾಗುವಂತದ್ದು ಏನು? ಅವ್ರದ್ದು ಫಸ್ಟ್ ಬರ್ತ್ಡೇ ನನ್ ಭೇಟಿದ ನಂತರ ನಮ್ದು ಶೂಟಿಂಗ್ ಟೈಮ್ ಅಲ್ಲಿ ಅದು ಫಸ್ಟ್ ಜ್ಞಾಪಕ ಆಗತ್ತೆ. ಅದು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ನಾವು ಆಚರಿಸಿದ ಅದು ಸೆಲೆಬ್ರೇಟ್ ಮಾಡಿದ್ದೀವಿ. ಅಂಡ್ ಅದ ನಂತರ ಮದುವೆ ನಂತರ ಪ್ರತಿಯೊಂದು ಬರ್ಡೇನೆ ಸ್ಪೆಷಲ್. ಮದುವೆ ನಂತರ ಎಲ್ಲ ಅಭಿಮಾನಿ ಜೊತೆ ಸೆಲೆಬ್ರೇಟ್ ಮಾಡೋದು ನೋಡಿದೀವಿ. ಇದುವರೆಗೂ ಹಾಗೆ ಅದೇ ಉತ್ಸಾಹದಿಂದ ಅದೇ ಎನರ್ಜಿಯಿಂದ ಬರ್ತಾರೆ ಪ್ರತಿ ವರ್ಷ. ಕೆಲವು ಸತಿ ನಾವು ಸೆಲೆಬ್ರೇಟ್ ಮಾಡಬೇಕು ಬೇಡವ ಅಂತ ಅನ್ಕೋತೀವಿ, ಬಟ್ ಅವರು ಅದೇ ಸ್ಫೂರ್ತಿಯಲ್ಲಿ ನಾವು ಕೂಡ ಸೆಲೆಬ್ರೇಷನ್ ಅದೇ ಭಾಗವಹಿಸ್ತೀವಿ. ಸೊ ತುಂಬಾ ಖುಷಿ ಆಗುತ್ತೆ. ದಟ್ ಅವರೇ ನಮ್ಗೆ ಆಕ್ಚುಲಿ ಇನ್ಸ್ಪಿರೇಷನ್. ತುಂಬಾ ಮಾತುಗಳ ಮೂಲಕ ಹೇಳ್ತಾ ಇದ್ರಿ ಉಪ್ಪಿ ಸರೇ ನಮ್ಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಬರ್ತಡೇಗೂ ಕೂಡ ನೀವು ಉಪ್ಪಿ ಸರ್ಗೆ ಗಿಫ್ಟ್ ಅನ್ನ ಕೊಡ್ತಾ ಇದ್ರಿ. ಈ ಒಂದು ಹುಟ್ಟುಹಬ್ಬಕ್ಕೆ ಏನ್ ಗಿಫ್ಟ್ ಕೊಟ್ರಿ ಅಂತ? ಈ ಸತಿ ಆಕ್ಚುಲಿ ಒಂದು ನಮ್ ಸದಾಶಿವ್ ನಗರ್ ಮನೆಯಲ್ಲಿ ಒಂದು ಚಿಕ್ಕ ಗಾರ್ಡನ್ ಪ್ಲಾನ್ ಮಾಡಿದೀನಿ. ಸೊ ಅದು ಒಂದು ವರ್ಟಿಕಲ್ ಗಾರ್ಡನ್ ತರ ಮಾಡಿದೀನಿ. ಸೊ ಅದೇ ಅವ್ರಿಗೆ ಗಿಫ್ಟ್. ಮಿಡ್ ನೈಟ್ ಏನಾದ್ರು ಸೆಲೆಬ್ರೇಟ್ ಮಾಡಿದ್ರ ಉಪ್ಪಿ ಸರ್ ಜೊತೆ? ಕೇಕ್ ಕಟ್ ಮಾಡುವಂತದ್ದಾಗಿರ್ಬೋದು ಈ ತರ ಅಂತ. ಮಿಡ್ ನೈಟ್ ಏನಾದ್ರು ಸೆಲೆಬ್ರೇಷನ್ ಆಯ್ತಾ? ಇಲ್ಲಿ ಆಗಿತ್ತು, ನಾನು ಆ ಮನೆಯಲ್ಲಿ ಇದ್ದೆ. ಯೂಶಲಿ ಫ್ಯಾನ್ಸ್ ಮಿಡ್ ನೈಟ್ ಅವ್ರನ್ನ ಟೇಕ್ ಓವರ್ ಮಾಡ್ಬಿಡ್ತಾರೆ. ಸೊ ನಾನು ಫ್ಯಾನ್ಸ್ಗೆ ಬಿಟ್ಟಿರ್ತೀವಿ, ಬಿಕಾಸ್ ಅವತ್ತು ಫ್ಯಾನ್ಸ್ ಅಭಿಮಾನಿಗಳನ್ನೇ ಜಾಸ್ತಿ ಸೆಲೆಬ್ರೇಟ್ ಮಾಡ್ತಾರೆ ಅವ್ರ ಜೊತೆಲಿ. ಬಟ್ ಖಂಡಿತ ನಾನು ಮಾತಾಡಿದೀನಿ, ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದೀನಿ. 45 ಸಿನಿಮಾದ ಒಂದು ಬೈಕ್ ಅನ್ನ ಒಂದು ರಿಲೀಸ್ ಮಾಡಿರುವಂತದ್ದು. ಸೊ ಅದ್ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಆ ಬೈಕ್ ಅನ್ನು ನೋಡಿದಾಗಿರ್ಬೋದು? ತುಂಬಾ ಚೆನ್ನಾಗಿದೆ, ತುಂಬಾ ಡಿಫ್ರೆಂಟ್ ಆಗಿದೆ. ಅಂಡ್ ನಮ್ಮ ಫ್ಯಾಮಿಲಿಯಲ್ಲಿ ನಿಮ್ಗೆ ಗೊತ್ತಿದೆಲ್ಲ, ಹುಡುಗರು ಬೈಕ್ಸ್ ತುಂಬಾ ಇಷ್ಟಪಡ್ತಾರೆ. ಆಯುಷ್ ಆಗ್ಲಿ, ನಿರಂಜನ್ ಆಗ್ಲಿ, ನಿದರ್ಶನ್ ಆಗ್ಲಿ. ಸೊ ಇದು ಒಂಥರ ಲಿಮಿಟೆಡ್ ಎಡಿಷನ್ ತರ ಇದೆ, ಕಲೆಕ್ಟರ್ಸ್ ಐಟಮ್ ತರ ಇದೆ, ತುಂಬಾ ಯೂನಿಕ್ ಆಗಿದೆ. ಅಂಡ್ ಈಗಲೇ ವೇಟಿಂಗ್ ಫಾರ್ ದ ಫಿಲ್ಮ್. ಆಕ್ಚುಲಿ ಅದು ತುಂಬಾ ಯೂನಿಕ್ ಆಗಿ ಕಾಣಿಸ್ಕೊಳ್ತಾ ಇದಾರೆ ಕೂಡ. ಸೊ ಜಸ್ಟ್ ವೇಟಿಂಗ್ ಟು ವಾಚ್ ದ ಫಿಲ್ಮ್ ನಾವು. ಸಾಕಷ್ಟು ಜನ ಅಭಿಮಾನಿಗಳು ಬಂದ್ರು. ಅಭಿಮಾನಿಗಳೇ ಉಪ್ಪಿ ಸರ್ ಅವರ ಹೆಸರಲ್ಲಿ ಅನ್ನದಾನವನ್ನ ಮಾಡ್ತಾ ಇದ್ರು. ಅಭಿಮಾನಿಗಳ ಆ ಪ್ರೀತಿಯನ್ನು ನೋಡಿದಾಗ ಅವರ ಮಡದಿಯಾಗಿ ನಿಮ್ಗೆ ಎಷ್ಟು ಖುಷಿ ಆಗ್ತಿತ್ತೆ ಅಂತ? ಖಂಡಿತ. ಆಕ್ಚುಲಿ ಅವರು ಅನ್ನದಾನ ಆಗ್ಲಿ, ವೇರಿಯಸ್ ಸೋಷಿಯಲ್ ವರ್ಕ್ಸ್ ಮಾಡಿದಾಗ ನಮ್ಗೆ ತುಂಬಾ ಖುಷಿ ಆಗತ್ತೆ, ಹೆಮ್ಮೆ ಆಗತ್ತೆ. ನಮ್ಗೆ ಹೆಚ್ಚಾಗಿ ಗಿಫ್ಟ್ಸ್ ಕೇಕ್ ಕೊಡೋಕ್ಕಿಂತ ಜಾಸ್ತಿ ಈ ತರ ಕೆಲಸಗಳು ಮಾಡಿದೇನು ಹೆಚ್ಚಾಗಿ ಖುಷಿ ಆಗತ್ತೆ. ಇತ್ತೀಚೆಗಷ್ಟೇ ಒಂದು ನಡೆದಿತ್ತು, ಅದ್ರ ಬಗ್ಗೆ ಏನಾದ್ರು ಅಭಿಮಾನಿಗಳು ಇಲ್ಲೇ ಬಂದಿದ್ದಾರೆ, ಅವ್ರಿಗೆ ಏನಾದ್ರು ನಮ್ಮ ಚಾನಲ್ ಮೂಲಕ ಏನಾದ್ರು ಹೇಳೋದು, ಸಂದೇಶವನ್ನ ಹೇಳೋದು? ಹೌದು, ಖಂಡಿತ ಅವ್ರ ಎಚ್ಚರಿಕೆಯಲ್ಲಿ ಇಲ್ಲಿ. ಬಿಕಾಸ್ ಅದು ತುಂಬಾ ಟ್ರಾಮಾ ಆಗಿದೆ, ನನಗೆ ಶಾಕ್ ಆಗಿದೆ ಕೂಡ. ಬಿಕಾಸ್ ಒಂದ್ ನಂಬಿಕೆಯಿಂದ ನಾವು ಫೋನ್ ಯೂಸ್ ಮಾಡ್ತೀವಿ ಅನ್ನೋದು ಅಷ್ಟು ಸುಲಭವಾಗಿ ಹ್ಯಾಕ್ ಆಗತ್ತೆ ಅಂತ ನನಗೇನೋ ಗೊತ್ತಿರ್ಲಿಲ್ಲ. ನನ್ನ ಫೋನ್ ಉಪಯೋಗಿಸಿ ನನ್ನ ಸ್ನೇಹಿತರಿಗೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲ ಮೆಸೇಜ್ ಮಾಡಿ ದುಡ್ಡು ತಗೊಂಡಿದ್ದಾರೆ. ಸೊ ಅದರಿಂದ ತುಂಬಾ ಹರ್ಟ್ ಆಗಿದೆ ನನಗೆ ಕೂಡ. ಬಟ್ ಇದನ್ನ ಒಂದು ಲರ್ನಿಂಗ್ ಲೆಸನ್ ಅಂತ, ಲರ್ನಿಂಗ್ ಒಂದು ಎಜುಕೇಶನ್ ತರ ತಗೊಂಡು ಎಲ್ರಿಗೆ ಒಂದು ಎಚ್ಚರಿಕೆ ಕೊಡೋ ತರ ಆಯ್ತು. ಸೊ ಅದರಿಂದ ನಂಗೆ ಖುಷಿ ಆಗ್ತಿದೆ. ಅಟ್ಲೀಸ್ಟ್ ಇದರಿಂದ ಇನ್ ಮುಂದೆ ನಾವು ಈ ತರ ತಪ್ಪುಗಳು ಮಾಡಬಾರ್ದು ಅಂತ. ಈಗ ನಮ್ಮ ವಾಹಿನಿ ಮೂಲಕ ಉಪ್ಪಿ ಸರ್ಗೆ ಯಾವ ರೀತಿ ಬರ್ತಡೇ ವಿಶಸ್ ಅನ್ನ ತಿಳಿಸ್ತೀರಾ ಅಂತ? ಖಂಡಿತ ವಿಶಿಂಗ್ ಯು ಅ ವೆರಿ ಹ್ಯಾಪಿ ಬರ್ತ್ಡೇ ಉಪಿ. ಅದ್ರ ಜೊತೆಲಿ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ ಸಪೋರ್ಟ್, ನಿಮ್ ಎನರ್ಜಿ ನಮ್ಗೆ ತುಂಬಾ ಪ್ರೋತ್ಸಾಹ ಕೊಡುತ್ತೆ. ಹೀಗೆ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಇದೆ. ಉಪ್ಪಿ ಸರ್ಗೆ ನೀವು ಪ್ರೀತಿಯಿಂದ ಏನಂತ ಕರಿತೀರಾ ಮೇಡಮ್? ಉಪ್ಪಿನೇ ಕರಿತೀವಿ. ಥ್ಯಾಂಕ್ ಯು. ಇದಾಗಿತ್ತು ಉಪ್ಪಿ ಸರ್ ಅವರ ಹುಟ್ಟುಹಬ್ಬದ ಬಗ್ಗೆ ಆಗಿರ್ಬೋದು, ಅವರ ಸಂಭ್ರಮಾಚರಣೆ ಬಗ್ಗೆ ಆಗಿರ್ಬೋದು, ಅವರ ಮಡದಿ ಪ್ರಿಯಾಂಕಾ ಉಪೇಂದ್ರ ಅವರು ಹೇಳಿರುವಂತಹ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.